ಸರಿ, ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಸದ್ಯಕ್ಕೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ವೇಟ್ ಮಾಡ್ತಾ ಇದ್ದಾರಂತೆ. ಇನ್ನು ಪಾದಯಾತ್ರೆ ನಡೆಸೋಕೆ ಬಿಜೆಪಿ ಪಡೆ ಏನ್ ಪ್ಲಾನ್ ಮಾಡಿತ್ತು ಅದು ಮುಂದುವರಿಯುತ್ತೆ ಅಂತ ಹೇಳಿ ವಿಜಯೇಂದ್ರ ಅವರು ಕೂಡ ಹೇಳಿದ್ದಾರೆ. ಪಾದಯಾತ್ರೆ ಕೇವಲ ನಾಗೇಂದ್ರ ಅವರ ರಾಜೀನಾಮೆ ವಿಚಾರಕ್ಕಲ್ಲ, ಬದಲಾಗಿ ವಾಲ್ಮೀಕಿ ನಿಗಮದಲ್ಲಿ ಏನು ಹಗರಣ ಆಗಿದೆ ಆ ವಿಚಾರಕ್ಕಾಗಿ ನಾವು ಬಳ್ಳಾರಿ ತನಕ ಪಾದಯಾತ್ರೆಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೋ ಸ್ವಾಗತಾರ್ಹ, ಅವ್ರನ್ನ ಮಂತ್ರಿ ಮಾಡಿದ್ದೇ ತಪ್ಪು ಎರಡನೇ ಬಾರಿಗೆ, ಆದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಸ್ವಾಗತಾರ್ಹ, ಆದ್ರೆ ನಾವು ಪಾದಯಾತ್ರೆಯನ್ನ ಮಾಡೇ ತೀರ್ತೀವಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಅಲ್ಲಿಗೆ ಟಾರ್ಗೆಟ್ ಹಿಂದುಳಿದ ಸಮುದಾಯನೇ ಸರ್, ಬಿಜೆಪಿಗೆ ಬೇಕಿರೋದು ಅದೇನೇನೆ, ಕಾಂಗ್ರೆಸ್ ಕೂಡ ಟಾರ್ಗೆಟ್, ಇವಾಗ ನಾಗೇಂದ್ರ ಅವರು ಹೇಳ್ತಿರೋದು ಅದೇನೇನೆ, ದಲಿತರು, ಹಿಂದುಳಿದವರು, ಮನುವಾದಿಗಳು ಎಕ್ಸೆಟ್ರಾ. ಟಾರ್ಗೆಟ್ ಹಿಂದುಳಿದ ವರ್ಗ, ಹಗರಣ ಆಯ್ತು, ಅನ್ಯಾಯ ಆಯ್ತು, ಎಕ್ಸೆಟ್ರಾ ಎಕ್ಸೆಟ್ರಾ, ಅದು ಪಕ್ಕಕ್ಕೆ ಇಡೋಣ, ಟಾರ್ಗೆಟ್ ಹಿಂದುಳಿದ ವರ್ಗ. ಇಲ್ಲ, ಈಗ ಈ ಒಂದು ಪ್ರಕರಣದಲ್ಲಿ ಅವರೇನು ಶ್ರೀರಾಮಚಂದ್ರ ಅಯೋಧ್ಯೆ ಪಟ್ಟವನ್ನು ಬಿಟ್ಟು ಹೋದಾಗ ಏನು ಅವರು ಆಗ್ತಿರ್ಲಿಲ್ಲ, ಅದಕ್ಕಿಂತ ಜಾಸ್ತಿ ಆಗ್ತಿದ್ದಾರೆ. ಇದರ ಅರ್ಥ ಏನು ಅಂದ್ರೆ ಈ ವಾಂಟ್ಸ್ ಟು ಸೆಂಟಿಮೆಂಟಲೈಸ್. ಅಲ್ಲಪ್ಪ, ನಾನು ಮಾತಾಡ ಸುಮ್ಮನೆ ನಾನು ಮಾತಾಡ್ಬೇಕಲ್ಲ. ಡೋಂಟ್ ಕರೆಕ್ಟ್ ಮೀ, ಡೋಂಟ್ ಕರೆಕ್ಟ್ ಮೀ. ವಾಟ್ ಐ ಸೇ, ಡೋಂಟ್ ನಾಟ್ ಕರೆಕ್ಟ್ ಮೀ. ಸ್ವತಃ ಡೋಂಟ್ ಕರೆಕ್ಟ್ ಚಂದ್ರಶೇಖರ್ ಅವರ ಪತ್ನಿ ದಿನದ ತನಕ ಕಣ್ಣೀರಾಗ್ತಿದ್ದಾರೆ. ಸ್ವಾತಿ ಅವರೇ, ಚಂದ್ರಶೇಖರ್ ಇಲ್ಲ, ಇದೇ ನಿಗಮದ ಚಂದ್ರಶೇಖರ್ ಅವರ ಪತ್ನಿ ಇವತ್ತಿಗೂ ಕಣ್ಣೀರಾಗ್ತಿದ್ದಾರೆ. ಸ್ವಾತಿ ಅವರೇ, ಯಾವ ಮನುಷ್ಯ ತನ್ನದೇ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನ ದುರುಪಯೋಗ ಆಗೋದನ್ನ ಕಂಡು ಕಾಣದಂತೆ ಇದ್ದಲ್ಲ, ಆಗ ಕಣ್ಣೀರು ಬರಬೇಕಿತ್ತು. ಎಕ್ಸಾಕ್ಟ್ಲಿ. ಆಮೇಲೆ ಅವಾಗ್ಲೂ ಕೂಡ ಆ ಡಿಬೇಟ್ ಇದು ಒಂದು ಮಾತು ಹೇಳ್ತಿದ್ದೆ ನಾನು, ನಿಮ್ಗೆ ಜ್ಞಾಪಕ ಇರ್ತದೆ. ಅಹಿಂದ ನಾಯಕನಾದಂತ ಒಬ್ಬ ಅಹಿಂದ ನಾಯಕನ ಸರ್ಕಾರ ಆ ಕಾಲದಲ್ಲಿ ಅಹಿಂದ ವರ್ಗಕ್ಕೆ ಮೀಸಲಿಟ್ಟ ಹಣವನ್ನ ಒಬ್ಬ ಅಹಿಂದ ಸಮುದಾಯದ ಮಂತ್ರಿಯ ಸುಪರ್ದಿಯಲ್ಲಿ ದುರುಪಯೋಗಗೊಂಡಿದೆ ಅಂದಾದ ಮೇಲೆ ಸಿದ್ದರಾಮಯ್ಯನವರು ನೈತಿಕ ಜವಾಬ್ದಾರಿ ಕೂಡ ಹೊರಬೇಕಾಗಿತ್ತು ಅವತ್ತು. ಅದು ಹೊರಲಿಲ್ಲ. ಅದು ಬಿಡಿ, ಎರಡು ಪ್ರಕರಣಗಳಲ್ಲಿ, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ 5,000 ಕೋಟಿ ಅದೇನು 2 ತಿಂಗಳ ಗೃಹಲಕ್ಷ್ಮಿ ವಿಚಾರ ಆಗ್ಲಿ ಮತ್ತು ನಾಗೇಂದ್ರ ಅವರ ಈ ಕೇಸ್ ಆಗ್ಲಿ, ಎರಡೂ ವಿಚಾರದಲ್ಲಿ ಹಣಕಾಸು ಇಲಾಖೆ ಬಹಳ ಪ್ರಮುಖ ಪಾತ್ರ ಇದೆ. ಇದೇನು ಅಲ್ಲಿ ಹಣ ಬಿಡುಗಡೆ ಆಗ್ಬೇಕು ಆಗ್ಬಾರ್ದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಎಂಡೋರ್ಸ್. ಅದ್ರ ಜೊತೆಯಲ್ಲೇನೆ ಈಗ ಏನಾಗಿದೆ ನಾಗೇಂದ್ರ ವಿಚಾರದಲ್ಲಿ, ಈ ಹಣವನ್ನ ಮನಿ ಲಾಂಡ್ರಿಂಗ್ ಅಲ್ಲಿ ಒಂದು ಟರ್ಮ್ ಇದೆ, ರೌಂಡ್ ಟ್ರಿಪ್ಪಿಂಗ್ ಅಂಡ್ ಲೇಯರಿಂಗ್ ಅಂತ. ರೌಂಡ್ ಟ್ರಿಪ್ಪಿಂಗ್ ಅಂದ್ರೆ ಒಂದರಿಂದ ಇನ್ನೊಂದರಿಂದ ಮತ್ತೊಂದು ಅಕೌಂಟ್ಗೆ ಹಾಕ್ತಾ ಹೋಗಿ ಅದು ಏನೋ ಟ್ರೇಸ್ ಆಗದಿರ್ತ ಮಾಡಿ ಕೊನೆಗೆ ಅದನ್ನ ಲೇಯರ್ ಬೈ ಲೇಯರ್ ತಕ್ಕೊಳ್ತಾ ಹೋಗೋದು. ಅದನ್ನ ದೀಸ್ ಆರ್ ಟೆಕ್ನಿಕಲ್ ಟರ್ಮ್ಸ್ ಇನ್ ಮನಿ ಲಾಂಡ್ರಿಂಗ್ ಲಾ. ಅದನ್ನೆಲ್ಲ ಇಷ್ಟು ಜಾಣ್ಮೆಯಿಂದ ಮಾಡಿದಾರಲ್ಲ, 100 ಕೋಟಿ ಹಣದ ವಿಚಾರದಲ್ಲಿ ಏನ್ ಮಾತಾಡ್ತಿದ್ದಾರೆ. ಹಣ ರಿಕವರ್ ಆಗಿದೆ. ಯಾರಾದ್ರೂ ಹಣ ಮೊಬೈಲ್ ಫೋನ್ ಹಣ ಇಟ್ಟು ಮರ್ತಂಗ ಅದು ರಿಕವರ್ ಆಗಿದೆ. ಅದಕ್ಕೆ ಕಳವಿನ ಕೇಸ್ ಇದು. ಈ ರೀತಿ ಕೇಸ್ಗಳಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿತ್ತು? ಇವತ್ತೇನು ಹೇಳ್ತಿದಾರಲ್ಲ ವಿಜೇಂದ್ರ, ಯಾರ ಕೈಲಿ ಇದೇ ಅಹಿಂದ ಸಮುದಾಯದ ಮಾಸ್ ಲೀಡರ್ ಸಿದ್ದರಾಮಯ್ಯ ಆ ಪ್ರಶ್ನೆ ಕೇಳ್ಬೇಕು. ಇವತ್ತೇನು ಪಾದಯಾತ್ರೆ ಇನ್ನೊಂದು 187 ಕೋಟಿ ರಿಕವರಿ ಬಗ್ಗೆ ಬಿಜೆಪಿ ಮಾತಾಡ ಅಲ್ಲ. ಯು ಹ್ಯಾವ್ ಟು ಆಸ್ಕ್ ದ ಹೋಲ್ಡ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫಾರ್ ಅಕೌಂಟ್ಸ್. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪ್ರಶ್ನೆ ಕೇಳಲೇಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿತ್ತು? ಅವ್ರ ಅನುಮೋದನೆ ಕೊಟ್ರ ಅಥವಾ ಅವ್ರ ಅನುಮೋದನೆ ಇಲ್ಲದೇ ಇದು ನಡೀತಾ? ಅನುಮೋದನೆ ಇಲ್ಲದೆ ನಡೆದ್ರೆ ಹೇಗೆ ನಡೀತು? ಇವೆಲ್ಲ ಪ್ರಶ್ನೆ ಕೇಳಬೇಕು. ಲಾಸ್ಟ್ ಪಾಯಿಂಟ್, ಈ ಎರಡು ರಾಜೀನಾಮೆಗಳಲ್ಲಿ ಒಂದು ಸಾಮ್ಯತೆ ಇದೆ. ಇಲ್ಲಿ ಎರಡು ರಾಜೀನಾಮೆ ಧರ್ಮೇಂದ್ರ ಪ್ರಧಾನ್ ಮತ್ತು ಈ ನಾಗೇಂದ್ರ ವಿಚಾರಗಳಲ್ಲಿ. ಇಲ್ಲಿ ಏನ್ ಮಾಡ್ತಿದ್ದಾರೆ, ನಾಗೇಂದ್ರ ತಮ್ಮ ಯಾರು ರಾಜೀನಾಮೆ ಕೇಳಿದ್ರಲ್ಲ ಅವ್ರನ್ನ ಲೇಬಲ್ ಮಾಡ್ತಿದ್ದಾರೆ, ಮನುವಾದಿ, ಮನುಸ್ಮೃತಿ ಇತ್ಯಾದಿ ಇತ್ಯಾದಿ. ಮತ್ತೊಂದು ಅಲ್ಲೇ ಧರ್ಮೇಂದ್ರ ಪ್ರಧಾನ್ ಮಾಡುವಾಗ ಅವ್ರ ದೇಶದ್ರೋಹಿಗಳು, ಅವ್ರ ಪೇಡು, ನಾನ್ ಸೆನ್ಸ್. ಇವೆಲ್ಲ ಜನರ ನಾಡಿ ಮಿಡಿತನ್ನು ಅರ್ಥ ಮಾಡ್ಕೋಬೇಕು ಸರ್ಕಾರಗಳು. ಸರಿ ಸರಿ, ನನ್ನ ಇಬ್ಬರು ಕಲಿ ಕ್ಷಮೆ ಇರಲಿ ಸರ್. ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಇದ್ದಾರೆ, ನಾಗೇಂದ್ರ ಕೂಡ ತಲುಪಿದ್ದಾರೆ. ನಾಗೇಂದ್ರ ಬಾಬು ನನ್ನ ಕಲಿಗೂ, ನಾಗೇಂದ್ರ ಸಚಿವರಲ್ಲ, ಇನಿಮೆ ಅವರು ಒಳಗಿದ್ದಾರೆ, ನಮ್ಮ ಕಲಿಗ್ ಹೊರಗಿದ್ದಾರೆ. ನಾಗೇಂದ್ರ, ರಿಪಬ್ಲಿಕ್ ಕನ್ನಡದ ತನಿಖಾ ವರದಿಗಳು 2024ನೇ ಇಸ್ವಿಯದು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋದಾದ್ರೆ ಹಂತ ಹಂತವಾಗಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ, ಈಗೇನ್ ಹೇಳ್ತಿದಾರಲ್ಲ ಇಲ್ಲದ ಹಗರಣ ಅಂತ ಹೇಳಿ ಪದೇ ಪದೇ ರಾಜೀನಾಮೆ ಕೊಡುವಾಗ ಹೇಳ್ತಾ ಇದ್ರು ನಿರ್ಗಮಿತ ಸಚಿವರಾದ ನಾಗೇಂದ್ರ ಅವರು. ಬಟ್ ಹಗರಣ ಆಗಿದೆ ಅನ್ನೋದನ್ನ ತನಿಖಾ ವರದಿ ಮೂಲಕ ಬಹಿರಂಗ ಪಡಿಸಿದ್ದೇ ರಿಪಬ್ಲಿಕ್ ಕನ್ನಡ. ಅದನ್ನ ಮೆಲಕ್ ಹಾಕ್ತಾ ಈಗ ಸದ್ಯಕ್ಕೆ ಏನಾಗ್ತಾ ಇದೆ ಅದರ ಡೆವಲಪ್ಮೆಂಟ್ಸ್ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ನಾಗೇಂದ್ರ ಬಾಬು, ನನ್ನ ಧ್ವನಿ ತಲುಪ್ತಾ ಇದೆಯಾ?
ಶರೈಟ ಸಂಪರ್ಕವನ್ನ ಸರಿ ಮಾಡೋ ಪ್ರಯತ್ನ ಮಾಡೋಣ. ನಾವು ಮತ್ತೊಮ್ಮೆ ನೆನಪು ಮಾಡೋದಾದ್ರೆ ದಾಸರಿ ಸರ್ ನಿಮ್ಗೇನೆ ಪ್ರಶ್ನೆ, ಈಗ ಮತ್ತೆ ಕೇಳ್ತೀನಿ. ಬಿಜೆಪಿ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ ವೆಲ್ಕಮಿಂಗ್, ನಿಮ್ಮಲ್ಲಿದ್ದ ಆ ಒಡಕುಗಳು ಹುಳುಕುಗಳು ಒಂದಾಗ್ಲಿಕ್ಕೆ ಬಹುಶಃ ಇದೊಂದು ಸುವರ್ಣಾವಕಾಶ. ಬಟ್ ಸ್ಟಿಲ್ ಸರ್ ಹೇಳ್ದಾಗೆ ಇದು ಕೇವಲ 187 ಕೋಟಿ ಹಗರಣಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಇದ್ರ ಹಿಂದೆ ಇನ್ವಾಲ್ವ್ ಆಗಿರುವ ಪ್ರತಿಯೊಬ್ಬರನ್ನ ಕೂಡ ಅಕೌಂಟಬಿಲಿಟಿ ಕೇಳೋ ಹಂತಕ್ಕೆ ಇರಬೇಕಾಗಿತ್ತು. ಬಟ್ ನಿಮ್ ಟಾರ್ಗೆಟ್ ಮತ್ತೆ ಕೇವಲ ಅದಷ್ಟೇ, 15 ಕ್ಷೇತ್ರ 16 ಕ್ಷೇತ್ರ ಮೀಸಲು ಕ್ಷೇತ್ರ, ಅಲ್ಲಿನ ಆ ಸಮುದಾಯದ ವೋಟರ್ಸ್ ಅಷ್ಟೇ ಇದ್ದಂಗಿದೆ ಅಂತ ಹೇಳಿ. ನಾನು ಅಲ್ಲಿಗೆ ಬರ್ತೀನಿ. ನನಗೆ ಕಾಂಗ್ರೆಸ್ಸಿನ ವಕ್ತಾರರು ಮಾತಾಡೋದು ನೋಡಿ ನನಗೆ ಅಯ್ಯೋ ಅನಿಸ್ತಾ ಇದೆ. ಒಬ್ಬ ಮಹಿಳೆಯಾಗಿ ತಾವಿಲ್ಲಿ ಕೂತ್ಕೊಂಡು ಬಹಳ ಸ್ಪಷ್ಟವಾಗಿ ನೋಡಿ 5,000 ಕೋಟಿ ರೂಪಾಯಿ ಮಹಿಳೆಯರಿಗೆ ಸರ್, ನಾಗೇಂದ್ರ ಅವ್ರ ವಿಚಾರ ಮಾತಾಡಿ. ನಾಗೇಂದ್ರ ಅವ್ರ ವಿಚಾರ ನಿಮ್ಗೆ ಕಲಿಕೆ ಬರ್ಲಿಲ್ವಾ? ನೋಡಿ ನಾಗೇಂದ್ರ ಅವ್ರ ವಿಚಾರ ನೋಡಿ, ನಾಗೇಂದ್ರ ಅವರು ಇವತ್ತೇನು 187 ಕೋಟಿ ಹಗರಣ ಜವಾಬ್ದಾರಿ ಅವ್ರದೇ. ಆಯ್ತು, ಕ್ಷಮೆ ಇರಲಿ ಸರ್. ನಾಗೇಂದ್ರ ಬಾಬು ಮತ್ತೆ ಅಭಿಷೇಕ್ ಇಬ್ಬರು ನನ್ನ ಕಲೀಗ್ಸ್ ನೇರ ಸಂಪರ್ಕದಲ್ಲಿದ್ದಾರೆ ಮುಖ್ಯಮಂತ್ರಿಗಳ ನಿವಾಸದ ಮುಂದಿಂದ. ನಾಗೇಂದ್ರ ಕೇಳ್ತಾ ಇದೆ, ರಿಪಬ್ಲಿಕ್ ಕನ್ನಡ ಹಗರಣ ಇಲ್ಲ ಅಂತ ಹೇಳೇನು ಮಾಜಿ ಮಿನಿಸ್ಟರ್ ಹೇಳ್ತಾ ಇದ್ರು, ಹಗರಣ ಆಗಿದೆ ಅನ್ನೋದನ್ನ ಎಕ್ಸ್ಪೋಸೆ ಮಾಡಿದ್ದು 2024ನೇ ಇಸ್ವಿಯಿಂದ. ಹೆಂಗೆಲ್ಲ ಆಗಿತ್ತು ಬಹಿರಂಗ ಈ ಹಗರಣದ್ದು ಅನ್ನೋದ್ರ ಜೊತೆಗೆ ಸದ್ಯದ ಅಪ್ಡೇಟ್ಸ್ ಅನ್ನ ತಿಳಿಸ್ತಾ ಹೋಗೋದಾದ್ರೆ. ಸ್ಮಿತಾ ನೋಡಿ, 2024ರಲ್ಲಿ ಶಿವಮೊಗ್ಗದಲ್ಲಿ ಸುಸೈಡ್ ಪ್ರಕರಣದಲ್ಲಿ ಒಂದು ಡೆತ್ ನೋಟ್ ಪತ್ತೆ ಆಗಿರುತ್ತೆ. ಆ ಡೆತ್ ನೋಟ್ ಅಲ್ಲಿ ನೇರವಾಗಿ ಸಚಿವ ನಾಗೇಂದ್ರ ಅವರು, ಅವತ್ತು ಸಚಿವರಾಗಿದ್ದಂತ ನಾಗೇಂದ್ರ ಅವರ ಹೆಸರನ್ನ ಉಲ್ಲೇಖ ಮಾಡಿ ಆ ಒಂದು ಡೆತ್ ನೋಟ್ ಅನ್ನ ಬರೆದಿಟ್ಟು ಸುಸೈಡ್ ಅನ್ನ ಮಾಡಿಕೊಂಡಿರ್ತಾರೆ. ಅದಾದ ನಂತರ ಆ ಡೆತ್ ನೋಟ್ ಹಿಂದೆ ಬಿದ್ದಂತ ರಿಪಬ್ಲಿಕ್ ಕನ್ನಡ ಸಾಕಷ್ಟು ವಿಚಾರಗಳನ್ನ ಬಯಲುಗೆಳೆಯುವಂತ ಕೆಲಸವನ್ನ ಮಾಡಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಆ ಒಂದು ಹಣ ಬಳಕೆ ಮಾಡಲಾಗಿತ್ತು ಅನ್ನುವ ದಾಖಲೆ ಸಮೇತವಾಗಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಕೂಡ ಮಾಡಿತ್ತು. ಪ್ರಮುಖವಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಆ ಹಣವನ್ನ ಬಳಕೆ ಮಾಡಿಕೊಂಡಿದ್ದು, ವಾಲ್ಮೀಕಿ ನಿಗಮದ ಹಣವನ್ನ 187 ಕೋಟಿಯಷ್ಟು ಹಣವನ್ನ ಆಂಧ್ರ ಪ್ರದೇಶಕ್ಕೆ ಕರೆಸಿ ಅಲ್ಲಿಂದ ಕೆಲ ಮೀಡಿಯೇಟರ್ಗಳಿಂದ ಆ ಹಣವನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆ ಹಣವನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು ಅನ್ನೋದನ್ನ ನಾಗೇಂದ್ರ ಅವರ ಪ್ರಕಾರ ಹಗರಣ ಆಗೇ ಇಲ್ಲ, ಹಣ ದುರುಪಯೋಗ ಆಗೇ ಇಲ್ಲ, ಎಲ್ಲ ಹಣ ವಾಪಸ್ ಬರ್ತಿದೆ. ಇದನ್ನ ಪರಮೇಶ್ವರ್ ಅವರು ಹಿಂದ್ ಗೃಹ ಸಚಿವರಾಗಿದ್ದವರು ಅವರು ಹೇಳ್ತಿದ್ದಾರೆ, ಹಗರಣ ಆಗೇ ಇಲ್ಲ, ವಾಪಸ್ ಬಂದಿದೆ ದುಡ್ಡು ಅಂತ. ಸ್ಮಿತಾ ನೋಡಿ, ಪ್ರಮುಖವಾಗಿ ಅವತ್ತು ದಾಖಲೆ ಸಮೇತವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಅದೇ ಕಾರಣಕ್ಕೋಸ್ಕರ ಇಡಿ ದಾಳಿಯನ್ನ ಮಾಡಿ ಅವರನ್ನ ಅರೆಸ್ಟ್ ಅನ್ನ ಕೂಡ ಮಾಡಿದಾಗ ಅವತ್ತು ಕೂಡ ನಾಗೇಂದ್ರ ಅವರು ಇದೇ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು, ನನ್ನ ತಪ್ಪೇನಿಲ್ಲ ಅಂತೇಳಿ. ಹಾಗಾದ್ರೆ ಇಡಿ ತನಿಖೆಯನ್ನ ಮಾಡಿದ್ದು ಈಗ ಮುಂದುವರಿಸಿ. ಎಸ್ ನೋಡಿ, ಆವತ್ತು ಆ ಸಂದರ್ಭದಲ್ಲಿ ನಾನೇ ಇಡಿ ಅಧಿಕಾರಿಗಳು ಮನೆಯಿಂದ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದಾಗ ಇಡಿ ಕಚೇರಿಗೆ ನಾನೇ ಹೋಗಿ ಖುದ್ದು ರಿಪಬ್ಲಿಕ್ ಕನ್ನಡದ ವತಿಯಿಂದ ಪ್ರಶ್ನೆನ ಕೂಡ ಮಾಡಿದೆ. ನನ್ನದೇನು ತಪ್ಪಿಲ್ಲ ಅನ್ನೋ ಮಾತುಗಳನ್ನ ಕೂಡ ಆಡಿದ್ರು. ಆದ್ರೆ ಇವತ್ತು ಕೂಡ ಹೇಳ್ತಿದ್ದಾರೆ ನನ್ನದೇನು ತಪ್ಪಿಲ್ಲ ಅಂತ. ನನ್ನ ಜೊತೆ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ಕೂಡ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಪ್ರಮುಖವಾಗಿ ನಾಗೇಂದ್ರ ಅವರು ಭಾವನಾತ್ಮಕವಾಗಿ ಒಂದಷ್ಟು ಸಿಂಥೆಟಿಕ್ ಅಂದ್ರೆ ಸಿಂಪತಿಯನ್ನು ಕ್ರಿಯೇಟ್ ಮಾಡೋ ರೀತಿಯಲ್ಲಿ ಮಾತುಕತೆ ಹಾಡಿ ನಾನು ರಾಜೀನಾಮೆನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಈಗ ನಾಗೇಂದ್ರ ಅವರು ಸಿಎಂ ಮನೆಯಲ್ಲಿ ಕೂತಿದ್ದಾರೆ, ಕಾದು ಕುಳಿತಿದ್ದಾರೆ. ವಾಟ್ ನೆಕ್ಸ್ಟ್, ಮುಂದೆ ಏನಾಗುತ್ತೆ ಅಂತ ಹೇಳಿ. ಈಗ ನಾಗೇಂದ್ರ ಅವರಿಗೆ ಇರುವಂತ ಒಂದು ದೊಡ್ಡ ಚಾಲೆಂಜ್ ಅಂದ್ರೆ ಅವರು ತಮ್ಮ ತಪ್ಪು ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿರುವಂತ ಚಾಲೆಂಜ್ ಅವ್ರ ಮುಂದೆ ಇದೆ. ಯಾಕಂದ್ರೆ ವಾಲ್ಮೀಕಿ ಹಗರಣದಲ್ಲಿ ನಾನು ನಾಗೇಂದ್ರನಾಗಿ ಹೇಳಬೇಕು ಅಂದ್ರೆ, ನಾಗೇಂದ್ರ ಸಚಿವನಾಗಿ ಎಲ್ಲಿಯೂ ಕೂಡ ಸಹಿಯನ್ನ ಮಾಡಿಲ್ಲ, ಯಾರಿಗೂ ಕೂಡ ನಿರ್ದೇಶನವನ್ನು ನೀಡಿಲ್ಲ, ಯಾವ ಅಧಿಕಾರಿಯ ಮುಖಾಂತರವೂ ಕೂಡ ಹಣವನ್ನ ವರ್ಗಾವಣೆ ಮಾಡಿಲ್ಲ. ಇಡೀ ಪ್ರಕರಣದಲ್ಲಿ ಅವ್ರ ಹೆಸರು ತಳ್ಕಾಕೊಂಡಿರುವಂತದ್ದು ಒಂದು ಡೆತ್ ನೋಟ್ ನಲ್ಲಿ. ನಾಗೇಂದ್ರ ಅವರು ನನಗೆ ಮೌಖಿಕವಾಗಿ ಸೂಚನೆ ನೀಡಿದ್ರಿಂದ ನಾನು ಹಣವನ್ನ ವರ್ಗಾವಣೆ ಮಾಡಿದ್ದೆ ಅಂತ ಆ ವ್ಯಕ್ತಿ ಇವತ್ತು ಜೀವಂತ ಇಲ್ಲ. ಬರ್ತೇನೆ ಅಭಿಷೇಕ್. ನೋಡಿ, ಈಗ ಸ್ಮಿತಾ, ಪ್ರಮುಖವಾಗಿ ಸಿಎಂ ನಿವಾಸದ ಮುಂಭಾಗದಲ್ಲಿ ನೋಡಿ ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಬಂದೋಬಸ್ತ್ ಯಾವಾಗಲೂ ಕೂಡ ಇರುತ್ತೆ. ಆದ್ರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾರಿಕೇಡ್ ಗಳನ್ನ ಕೂಡ ಹಾಕೊಂಡು ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಅಲ್ಲಿ ವಿಧಾನಸೌಧದ ಅವರ ಕೊಠಡಿಯಲ್ಲಿ ನಾನು ರಾಜೀನಾಮೆನ ಕೊಡ್ತೀನಿ ಅಂತ ಹೇಳಿ ಕಣ್ಣೀರನ್ನ ಹಾಕಿ ಅಲ್ಲಿಂದ ನೇರವಾಗಿ ಸಿಎಂ ಕಾವೇರಿ ಕೃಷ್ಣ ನಿವಾಸಕ್ಕೆ ಬಂದು ಈಗ ಒಳಗಡೆ ಕೂತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದ ನಂತರ ನಾಗೇಂದ್ರ ಜೊತೆ ಮಾತುಕತೆಯನ್ನು ಕೂಡ ಆಡ್ತಾರೆ. ಬಹಳ ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡ 3 ದಿನದ ಹಿಂದೆನೆ ಸುದ್ದಿಯನ್ನ ಬಿತ್ತರ ಮಾಡಿತ್ತು, ಎಕ್ಸ್ಕ್ಲೂಸಿವ್ ಆಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನಾಗೇಂದ್ರ ಅವರು ಕೊಡ್ತಾರೆ ಅಂತೇಳಿ. ನಿನ್ನೆ ಕೂಡ ದೆಹಲಿಯಲ್ಲಿ ಏನೆಲ್ಲ ಆಯಿತು ಅನ್ನುವ ಕ್ಷಣದ ಅಪ್ಡೇಟ್ ಅನ್ನ ಕೂಡ ಕೊಟ್ಟಿದ್ವಿ. ಸುಮಾರು 2 ಗಂಟೆಗಳ ಕಾಲ ನಡೆದಂತಹ ಮಾತುಕತೆಯಲ್ಲಿ ಹೈಕಮಾಂಡ್ ಜೊತೆಯಲ್ಲಿ ಅರ್ಧ ಗಂಟೆ ಕಾಲ ನಾಗೇಂದ್ರ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಕೂಡ ಮಾಡಿ ನಿನ್ನೆ ಅವರು ಡಿಕೆ ಶಿವಕುಮಾರ್ ಅವರ ಕೈಗೆ ಸಹಿ ಮಾಡಿದಂತ ರಾಜೀನಾಮೆ ಪತ್ರವನ್ನು ಕೂಡ